ಬಾಲ್ಯ ಹೇಗಿತ್ತು ಸರ್? ನಿಮ್ಮ ತಂದೆ ಅಲ್ಲಿ ಬಿದ್ದಿದ್ದಾರೆ ಅಂತ, ನಮ್ಮ ಅಕ್ಕ ಪಾಪ ಅವ್ರು ಎತ್ತಕ್ಕಾಗತ್ತಾ, ಅವ್ರಿವ್ರ ಸಹಾಯ ತೊಗೊಂಡು ಈ ಥರ ಎಲ್ಲ. ಸೊ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಮೆಚುರಿಟಿ, ಸಿನಿಮಾ ಹುಚ್ಚು ಜಾಸ್ತಿ ಆಯಿತು ನನಗೆ. ಅಷ್ಟೊತ್ತಿಗಾಗಲೇ ನಮ್ಮ ತಂದೆ ತೀರ್ಕೊಂಡಿದ್ರು. ಆವಾಗ ಈ ಮೋಸಗಳು ನಡೀತಾ ಇತ್ತು. ಇವತ್ತಿಗೂ ಅದೇ ಮೋಸಗಳು ನಡೀತಾವೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದ. ಅಪರಿಚಿತ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನಾನು ನೋಡಿ ನನ್ನ ಥರ ಥ್ರಿಲ್ ಆಗಿದ್ದೆ. ಎಷ್ಟು ಚೆನ್ನಾಗಿದೆ ಇದು, ಯಾರು ಡೈರೆಕ್ಟ್ರು, ಕಾಶಿನಾಥ್ ಅಂತ. ಬಟ್ ನೀವು ಬ್ಯಾಂಗ್ಳೂರಿಗೆ ಬಂದಿದೆ ಸಿನಿಮಾ ಅಂತಾನೆ, ಸಿನಿಮಾನೇ ಮಾಡಬೇಕು ಅಲ್ಲ. ನಮ್ಮ ಅಕ್ಕ ನನ್ನನ್ನು ಬ್ಯಾಂಕಲ್ಲಿ ನಮ್ಮ ಅಕ್ಕ ವಿಜಯ ಬ್ಯಾಂಕಲ್ಲಿ ಕೆಲಸಕ್ಕಿದ್ರು. ನನ್ನ ತಮ್ಮನ್ನು ಬ್ಯಾಂಕಿಗೆ ಸೇರಿಸೋಣ ಅಂತ ಅವರು ಆ ಪ್ಲ್ಯಾನು. ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ಸಿನಿಮಾ ಹುಚ್ಚಿಂದ. ಅಪ್ಪ ಯಾವತ್ತು ಆರ್ಮಿಗೆ ಹೋಗಬೇಕು ಅಂತೇನು ಹೇಳಿಲ್ಲ? ಆರ್ಮಿದೇನು ಅದು ನಾನಾಗ ಚಿಕ್ಕವನು, 6 ವರ್ಷ ನನಗೆ ಅಪ್ಪ ತೀರ್ಕೊಂಡಾಗ. ಬಟ್ ನನಗೆ ಮಾತ್ರ ಮಿಲಿಟ್ರಿ ಸೇರಬೇಕು ಅಂತ ಭಾಳ ಆಸೆ ಇತ್ತು. ಆಮೇಲೆ ನಮ್ಮಕ್ಕ ಬೈತಾನೇ ಇದ್ಲು, ನೀನು ಏನು ಅಂತ ಸಿನಿಮಾಗೆ ಸೇರ್ತೀಯ, ನಿನಗೇನು ಇದು ಟ್ಯಾಲೆಂಟ್, ನಿನ್ನ ಟ್ಯಾಲೆಂಟ್ ಅಲ್ಲಿ ಎಂತೆಂಥವ್ರು ಇದ್ದಾರೆ ಹಾಗೆ ಅಂತ. ನನ್ನ ಹತ್ರ ಪ್ಯಾಂಟ್ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಒಂದು ಪಂಚೆ, ಒಂದು ಶರ್ಟು. ಇಡೀ ಫಸ್ಟ್ ಇಯರ್ ಡಿಗ್ರಿ ಪೂರ್ತಿ ಒಂದು ಪಂಚೆ, ಒಂದು ಶರ್ಟು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸರ್, ನಿಮ್ಮ ಈ ಸಿನಿಮಾ ಮತ್ತು ನೀವು ಕಾಶಿನಾಥ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀರಿ ಕೋಪ ಮಾಡಿಕೊಂಡೆ ಅಂತಲ್ಲ, ಅದೆಲ್ಲ ಕೇಳಿದಾಗ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಈ ಸಿನಿಮಾ ಅನ್ನೋದು ನಿಮಗೆ ಹೇಗೆ ಅದು ಅಟ್ರ್ಯಾಕ್ಟ್ ಮಾಡಿರೋದು? ಬರವಣಿಗೆ ಆಗಿರ್ಬೋದು, ಯಾಕೆ ಬರಬೇಕು ಅನ್ನಿಸ್ತು ಸಿನಿಮಾ ರಂಗಕ್ಕೆ? ಸಿನಿಮಾ ಸುತ್ತಮುತ್ತ ಏನಾದರೂ ಆ ಥರ ಇದ್ವಾ ಘಟನೆಗಳು? ನಮ್ಮಲ್ಲಿ ಒಂದು ಕೃಷ್ಣ ಟಾಕೀಸ್ ಅಂತಿತ್ತು ನನ್ನ ಬಾಲ್ಯದಲ್ಲಿ. ವಿಟ್ಲ ಅಂತ ಒಂದು ಊರು. ನಮ್ಮ ತಂದೆಯವರು ಆರ್ಮಿಯಲ್ಲಿ ಇದ್ದವರು, ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಇದಕ್ಕೆ ಗೇಣಿ ವಸೂಲಿಗೆ ಹೋಗಿ ಬರೋರು. ಅಲ್ಲಿ ಆ ಗೇಣಿ ಕೊಡೋ ಬದಲು ಅವರಿಗೆ ಈ ಗೇರಣ್ಣಿದ್ದು ಅರಕ ಅದು ಕೂಡಿಸಿ ಕಳಿಸೋರು. ಅವರು ಗದ್ದೆ ಬದಿಯಲ್ಲಿ ಬೀಳೋರು, ಬಿದ್ದಾಗ ಅವ್ರ ಹಿಂದೆನೇ ಬಂದು ಜೇಬಿಂದ ಚಿಲ್ಲರೆ ಕಾಸು ತೊಗೊಂಡೋಗೋರು. ಈ ಥರ ಎಲ್ಲ ಮಾಡ್ತಿದ್ರು. ನಮ್ಮ ಅಕ್ಕನಿಗೆ ಯಾರೋ ಹೇಳ್ಕೊಳ್ಸೋರು, ನಿಮ್ಮ ತಂದೆ ಅಲ್ಲಿ ಬಿದ್ದಿದ್ದಾರೆ ಅಂತ, ನಮ್ಮ ಅಕ್ಕ ಪಾಪ ಅವ್ರು ಎತ್ತಕ್ಕಾಗತ್ತಾ, ಅವ್ರಿವ್ರ ಸಹಾಯ ತೊಗೊಂಡು ಈ ಥರ ಎಲ್ಲ. ನಮ್ಮ ತಂದೆಯವರಂದರೆ ತುಂಬ ಮುಲಾಜು, ಸಾಫ್ಟ್ ಮನುಷ್ಯ, ಎಲ್ರಿಗೂ ಹೆಲ್ಪ್ ಮಾಡೋರು, ಆ ಥರದವರು. ಅವರು ನನ್ನನ್ನು ಬೆಳೆಸಿದ್ದು ಅಂದರೆ, ನನಗೆ ಈ ನಮ್ಮಕ್ಕ ಹೋಮ್ವರ್ಕ್ ಮಾಡಿದಾಗ ಆ ಚಿತ್ರ ನೋಡ್ಕೊಂಡು ನಾನು ಚಿತ್ರ ಬರಿತಾಯಿದ್ದೆ. ಅದನ್ನು ನೋಡಿ ನಮ್ಮಪ್ಪ ಡ್ರಾಯಿಂಗ್ ಬರೀತಾನೆ ಅಂದ್ಬಿಟ್ಟು ಚಂದಮಾಮ ಬಾಲಮಿತ್ರ ಅಂತ ಮಕ್ಕಳ ಪತ್ರಿಕೆ ಇದ್ದಾಗ ಚಂದಮಾಮ ಬಾಲಮಿತ್ರ ಅಂತ ಇತ್ತು 2 ಪತ್ರಿಕೆ. ಅದು ಚೆನ್ನೈಯಲ್ಲಿ ಪ್ರಿಂಟಾಗಿ ಬರೋದು. ಸೊ ಅಲ್ಲಿ ಆ ಪತ್ರಿಕೆ ನಾನು ತಂದುಕೊಡೋರು, ಅದು ಪುಸ್ತಕ ತಂದುಕೊಡೋರು, ಈ ಚಿತ್ರ ಬರಿ ಅಂತ ನನಗೆ. ಆಮೇಲೆ ಅಕ್ಷರ ಓದಿಸಿ ಎಲ್ಲ ಮಾಡಿ ನನ್ನನ್ನು ಓದೋ ಹುಚ್ಚು ಹಿಡಿಸಿದರು. ಸೊ ಅಲ್ಲಿಂದ ನಂತರ ನಾನು ಆ ಕಾಲದಲ್ಲಿದ್ದಂಥ ಪತ್ರಿಕೆ ಜನಪ್ರಗತಿ, ಪ್ರಪಂಚ, ಪ್ರಜಾಮತ ಮತ್ತು ಈ ಚಂದಮಾಮ ಬಾಲಮಿತ್ರ ಇದೆಲ್ಲ ಮನೆಗೆ ತಂದು ಇದು ಓದು ನವಭಾರತ ಅಂತ ಒಂದು ಪತ್ರಿಕೆ, ದಿನಪತ್ರಿಕೆ ಇತ್ತು, ಅದನ್ನು ಕೊಡ್ತಿದ್ರು. ನನಗೆ ಓದಿಸಿ ಓದೋ ಹುಚ್ಚು ಹಿಡಿಸಿದ್ರು. ಅದು ನನಗೆ ಈ ಸಾಹಿತ್ಯದ ಬಗ್ಗೆ ಈ ಎಲ್ಲ ಈ ವಾರಪತ್ರಿಕೆಗಳಲ್ಲಿ ಆವಾಗ G.P. ರಾಜರತ್ನಮ್ಮ ಅವ್ರದ್ದು, KS ನರಸಿಂಹಸ್ವಾಮಿ ಅವ್ರದ್ದು, ಆಮೇಲೆ ದಿನಕರ ದೇಸಾಯಿ ಅವ್ರದ್ದು ಚುಟುಕಗಳು, ಪದ್ಯಗಳೆಲ್ಲ ಬರ್ತಿತ್ತಲ್ಲ, ಅದೆಲ್ಲ ಓದ್ತಿದ್ದೆ. ಅದೆಲ್ಲ ಓದಿ ನನಗೇನೋ ಒಂದು ನಾನು ಈ ಥರ ಬರಿಬೇಕು ಅಂತ ಮನಸ್ಸಿಗೆ ಇದಾಗೋದು. ಸೊ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಮೆಚುರಿಟಿ, ಸಿನಿಮಾ ಹುಚ್ಚು ಜಾಸ್ತಿ ಆಯಿತು ನನಗೆ. ಅಷ್ಟೊತ್ತಿಗಾಗಲೇ ನಮ್ಮ ತಂದೆ ತೀರ್ಕೊಂಡಿದ್ರು. ಸಿನಿಮಾ ಹುಚ್ಚು ಜಾಸ್ತಿ ಆಯಿತು. ಸಿನಿಮಾಗಳು ನೋಡೋದು, ಒಂದು ಸಿನಿಮಾ ನೋಡಿದ ತಕ್ಷಣ ಇದಕ್ಕೆ ಪ್ಯಾರಲಲ್ ಇನ್ನೊಂದು ಕತೆ ನನಗೇನೋ ಮನಸ್ಸಿಗೆ ಬರೋದು, ಈ ಥರ ಇದು. ಸೊ ಸಿನಿಮಾ ಹುಚ್ಚಿಂದ ತುಂಬ ಆವಾಗ ನಾಟಕಗಳ ಬರೆಯೋಕ್ಕೆ ಶುರು ಮಾಡಿದೆ. ಆ ನಾಟಕಗಳು ಈಗಲೂ ಇವೆ. ಇದು ಬೇರೆ ಬೇರೆ ಥರದ್ದು ನಾಟಕಗಳು. ಒಬ್ಬ ಸಿನಿಮಾ ಹುಚ್ಚಿರೋನು, ಅವನ ತಂದೆ ರಾಜಕಾರಣಿ, ಅವನು ಭ್ರಷ್ಟ ರಾಜಕಾರಣಿ. ಅದು ಪೇಪರೆಲ್ಲ ಬರುತ್ತೆ. ಇವನ ಮಗ ಅಪ್ಪನಿಗೆ ಎಲೆವಡಿ ಮಾಡ್ತಾನೆ, ನೋಡಿ ಪೇಪರಲ್ಲಿ ನಿಮ್ದೆಲ್ಲ ಇದು ಬಂದಿದೆ ಅಂತ. ಅಪ್ಪ ಏನು ಮಾಡ್ತಾನೆ, ಆ ಪೇಪರ್ನೇ ಸುತ್ತಿ ಅವನ ತಲೆ ಮೇಲೆ ಹಿಂಗೆ ಹೊಡಿತಾನೆ. ಹೊಡೆದ ತಕ್ಷಣ ಅವ್ನು ಮೂರ್ಛೆ ಹೋಗ್ತಾನೆ. ಪೇಪರ್ ಏಟಿಗೆ ಅಂದರೆ ನಾನು ಕಾಮಿಡಿಯಿಂದ ಐಡಿಯಾ ಅದು. ಮೂರ್ಛೆ ಹೋದ ತಕ್ಷಣ ನೆಕ್ಸ್ಟ್ ಅವನ್ನ ಎಬ್ಬಿಸಿದ ತಕ್ಷಣ ನಾನು ಹೋದ ಜನ್ಮದ ನೆನಪಾಗುತ್ತೆ ಅವನಿಗೆ. ಹೋದ ಜನ್ಮದಲ್ಲಿ ಅವನು ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ಅಂತ. ಆಮೇಲೆ ನಾನು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಕೊಂಡು ಓಡಾಡ್ತಾನೆ. ಆಗ ಪತ್ರಿಕೆಗಳು ಇಂಟರ್ವ್ಯೂ ಮಾಡ್ತಾರೆ. ಹೌದು, ಅಲ್ಲಾವುದ್ದೀನ್ ಖಿಲ್ಜಿ
ಚಿತ್ತೂರು ರಾಣಿ ಪದ್ಮಿನಿಯಿಂದ ಸತ್ತೋಗಿದ್ದಾನಂತ ನಾವು ಓದಿರ್ತೀವಿ. ಇಲ್ಲಂತ ಸುಳ್ಳು, ನನ್ನನ್ನು ಅವಳು ಸಾಯಿಸಿದಲ್ಲ, ಆ್ಯಕ್ಚುಲಿ ನನಗೂ ಅವಳಿಗೂ ಲವ್ ಇತ್ತು, ಹೀಗೆಲ್ಲ ಹೇಳ್ತಾನೆ ಅವನು. ಸೊ ಈ ಥರದಲ್ಲಿ ನಾಟಕ. ಆಮೇಲೆ ಇಲ್ಲಿಂದ ನಂತರ ಅವನು ಸಿನಿಮಾ ತೆಗೆ ಹೊರಡ್ತಾನೆ. ಸಿನಿಮಾ ತೆಗೆ ಹೊಡೆದಾಗ ಸಿನಿಮಾದಲ್ಲಿ ಏನೇನು ಆವಾಗ ಈ ಮೋಸಗಳು ನಡೀತಾ ಇತ್ತು, ಇವತ್ತಿಗೂ ಅದೇ ಮೋಸಗಳು ನಡೀತಾವೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದ ಅದನ್ನೆಲ್ಲ ಆ ನಾಟಕದಲ್ಲಿ ಬರೆದಿದ್ದೆ. ಸೊ ಈ ಥರದ್ದು ನಂದು ಈ ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋ ರೀತಿ ಇದೆ. ಸೊ ಅಂದರೆ ಆ ಸಿನಿಮಾ ಹುಚ್ಚಿಂದ ಅದು ನನಗೆ ಬೆಂಗಳೂರಿಗೆ ಬಂದಾಗ ನಮ್ಮ ಅಕ್ಕ ಅವ್ರಿಗೆ ಕೆಲಸ ಸಿಕ್ತು. ಬೆಂಗಳೂರಲ್ಲಿ ನಾವು ಸೆಟ್ಲ್ ಆದ್ವಿ, ನಾನು, ಅಮ್ಮ, ಅಕ್ಕ. ಇಲ್ಲಿ ಜನವಾಣಿಯಲ್ಲಿ ಕೆಲಸ ಸಿಕ್ತು ನನಗೆ. ಆ ಜನವಾಣಿ ಅಂತ ಒಂದು ಪತ್ರಿಕೆ ಇತ್ತು, ಈವ್ನಿಂಗ್ ಡೈಲಿ. ಅಲ್ಲಿ ನಾನು ಕಾರ್ಟೂನಿಸ್ಟಾಗಿ ಸೇರಿಕೊಂಡೆ, ಪ್ರೂಫ್ ರೀಡರಾಗಿ ಸೇರಿಕೊಂಡೆ. ಈ ಪ್ರೂಫ್ ರೀಡರ್ ಆಗಿದ್ದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತಂದರೆ, ಡೈಲಿ ಪ್ರಿಂಟ್ ಮಿಸ್ಟೇಕನ್ನೆಲ್ಲ ತಿದ್ದುತ್ತ ಪ್ರತಿ ನ್ಯೂಸ್ ಓದಬೇಕಾಗಿತ್ತು. ಪ್ರತಿ ವರ್ಲ್ಡ್ ನ್ಯೂಸು, ಬೇರೆ ನ್ಯೂಸು, ಯಾವುದೋ ಒಂದು ದುರ್ಘಟನೆ ಆಗಲಿ, ಒಂದು ಆಟ್ರೋಸಿಟಿ ಆಗಿರಲಿ, ಒಂದು ವರ್ಲ್ಡ್ ಸುದ್ದಿ ಆಗಲಿ, ಎಲ್ಲ ಓದೋದು ಆ ನಾಲೆಡ್ಜ್ ಬರ್ತಾಯಿತ್ತು ನನಗೆ. ಅದು ಗಾಂಧಿನಗರದಲ್ಲಿ ಆಫೀಸ್ ಇದ್ದಿದ್ದರಿಂದ ಅಲ್ಲಿಗೆ ಸಿನಿಮಾದವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಅವರಿಗೆ ಪ್ರಚಾರ ಬೇಕಲ್ಲ, ಆವಾಗ ಒಂದು ಪತ್ರಿಕೆ ಆಫೀಸಿಗೆ ಹೋಗಿ ಇದು ಮಾಡಬೇಕು, ಫೋನ್ ಇಲ್ಲ, ಯಾವುದು ಸ್ಟುಡಿಯೋಗಳು ಇರಲಿಲ್ಲ ಆಗ. ಸೊ ಹಾಗೆ ಶಂಕರನಾದ ಅರವಿಂದ್ ಅವರು ಆವಾಗ ಅಪರಿಚಿತ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನಾನು ನೋಡಿ ನನ್ನ ಥರ ಥ್ರಿಲ್ ಆಗಿದ್ದೆ. ಎಷ್ಟು ಚೆನ್ನಾಗಿದೆ ಇದು, ಯಾರು ಡೈರೆಕ್ಟ್ರು, ಕಾಶಿನಾಥ್ ಅಂತ, ಅವ್ರನ್ನ ಮೀಟ್ ಮಾಡಬೇಕು ಅಂತ. ಅದೇ ಟೈಮಿಗೆ ಇವರು ಬಂದರು ನಮ್ಮ ಆಫೀಸಿಗೆ. ಬಂದಾಗ ಅವರು ನನಗೆ ನೋಡಿ ರೋಮಾಂಚನ ಆಯಿತು. ನಿನ್ನೆ ತಾನೇ ಅವ್ರನ್ನ ಥಿಯೇಟ್ರಲ್ಲಿ ನೋಡಿದ್ದೆ. ಅವ್ರ ಹತ್ರ ಹೇಳಿದೆ, ಸರ್ ಕಾಶಿ ಸರ್ ಪರಿಚಯ ಮಾಡಿಕೊಡಿ ಅಂತ. ಆಯಿತು ಮಾಡೋಣ ಅಂತ ಅವ್ರ ಮನೆ ಅಡ್ರೆಸ್ಸು, ಇವ್ರ ಮನೆ ಅಡ್ರೆಸ್ಸು ಕೊಟ್ಟರು. ಆ ಅಡ್ರೆಸ್ ಹುಡ್ಕೊಂಡು ಅಲ್ಲೋಗಿ ಅವ್ರನ್ನ ಕರ್ಕೊಂಡೋಗಿ ಕಾಶಿ ಸರ್ ಮನೆಗೆ ಹೋಗಿ ಅಲ್ಲಿ ಆ ಥರ ಪರಿಚಯ ಮಾಡಿಕೊಟ್ರು ಅರವಿಂದ್ ಅವರು. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು ಸಿನಿಮಾ. ಬಟ್ ನೀವು ಬ್ಯಾಂಗ್ಳೂರಿಗೆ ಬಂದಿದೆ ಸಿನಿಮಾ ಅಂತಾನೆ, ಸಿನಿಮಾನೇ ಮಾಡಬೇಕು ಅಲ್ಲ. ನಮ್ಮ ಅಕ್ಕ ನನ್ನನ್ನು ಬ್ಯಾಂಕಲ್ಲಿ ನಮ್ಮ ಅಕ್ಕ ವಿಜಯ ಬ್ಯಾಂಕಲ್ಲಿ ಕೆಲಸಕ್ಕಿದ್ರು. ನನ್ನ ತಮ್ಮನ್ನು ಬ್ಯಾಂಕಿಗೆ ಸೇರಿಸೋಣ ಅಂತ ಅವರು ಆ ಪ್ಲ್ಯಾನು. ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ಸಿನಿಮಾ ಹುಚ್ಚಿಂದ. ಅಪ್ಪ ಯಾವತ್ತು ಆರ್ಮಿಗೆ ಹೋಗಬೇಕು ಅಂತೇನು ಹೇಳಿಲ್ಲ? ಆರ್ಮಿದೇನೋ ಇದೆ ಅದು. ನಾನಾಗ ಚಿಕ್ಕವನು, 6 ವರ್ಷ ನನಗೆ ಅಪ್ಪ ತೀರ್ಕೊಂಡಾಗ. ಬಟ್ ನನಗೆ ಮಾತ್ರ ಮಿಲಿಟ್ರಿ ಸೇರಬೇಕು ಅಂತ ಭಾಳ ಆಸೆ ಇತ್ತು. ಅದು ನೇವಿಗೆ ಸೇರಬೇಕು ಅಂತ. ಕಾಲೇಜಲ್ಲಿರುವಾಗ 2 ಸಲ ರೆಕ್ರೂಟ್ಮೆಂಟಿಗೆ ಅಟೆಂಡ್ ಆಗಿದ್ದೆ. ಅಲ್ಲಿ ಏನಾಯಿತು, ಒಂದು ಚೆಸ್ಟ್ ಆವಾಗ ಇದಿತ್ತು, ಅದಿರಲಿಲ್ಲ. ಆಮೇಲೆ ಮೊಣಕಾಲು ಗಂಟು ಟಚ್ ಆಗ್ತಿತ್ತು. ಸೊ ಈ 2 ಇದರಿಂದ ನಾನು ಫೇಲ್ ಆದೆ. ಮತ್ತೆ ಅದನ್ನೆಲ್ಲ ಪ್ರಯತ್ನ ಮಾಡಿ ನಿಲ್ಲುವಾಗೆಲ್ಲ ಗಂಟು ಟಚ್ ಆಗದ ರೀತಿಯಲ್ಲಿ ನಿಲ್ಲೋದು, ಮತ್ತು ಜಿಮ್ಮಿಗೆ ಹೋಗೋದು, ಇದೆಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದು ರೆಕ್ರೂಟ್ಮೆಂಟಿಗೆ ಹೋಗೋದು. ಆವಾಗ ಹೈಟ್ ಸಾಲಿಲ್ಲ ಅಂತ. ಸೊ ಹೀಗಾಗಿ 2 ಸಲ ಮಿಸ್ ಆಯಿತು. ನನಗೆ ತುಂಬ ಆಸೆ ಇತ್ತು. ಇವತ್ತಿಗೂ ಮಿಲಿಟ್ರಿ ಅಂದರೆ ನನಗೆ ಒಂಥರ ರೋಮಾಂಚನ. ನಮ್ಮಪ್ಪ ಇದ್ದಿದ್ದು ಜೊತೆಗೆ ಇವತ್ತಿಗೂ ಆ ಸೈನ್ಯ ಅದೇ ಒಂದು ಥ್ರಿಲ್ ಬೇರೆ. ಯಾಕಂದರೆ ಆ ದೇಶ ಪ್ರೇಮ ಅದು ಬೇರೆ. ಅದೊಂದು ರೋಮಾಂಚಕ ಇದು. ನಾನು ಮಿಲಿಟ್ರಿಯವರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ. ನಮ್ಮ ದೇಶನ ಕಾಪಾಡ್ತೀನಿ. ಹೌದು. ಸೊ ಅದು ಆಗಲಿಲ್ಲ ನನಗೆ. ಈ ಕಡೆ ಬ್ಯಾಂಕು ಆಗಲಿಲ್ಲ, ಬ್ಯಾಂಕಿಗೆ ಇಷ್ಟ ಇರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ, ತಪ್ಪಿಸ್ತಾ ಇದ್ದೆ. ಆ ಟೈಮಲ್ಲಿ ಇದು ಹೀಗೆ ಕಾಶಿಯವರ ಪರಿಚಯ ಆಯ್ತಲ್ಲ, ಸದ್ಯ ಬಚಾವಾದ ಅಂದ್ಬಿಟ್ಟು. ಆಮೇಲೆ ನಮ್ಮಕ್ಕ ಬೈತಾನೇ ಇದ್ಲು, ನೀನು ಏನು ಅಂತ ಸಿನಿಮಾಗೆ ಸೇರ್ತೀಯ, ನಿನಗೇನು ಇದು ಟ್ಯಾಲೆಂಟ್, ನಿನ್ನ ಟ್ಯಾಲೆಂಟ್ ಅಲ್ಲಿ ಎಂತೆಂಥವ್ರು ಇದ್ದಾರೆ ಹಾಗೆ ಅಂತ ಎಲ್ಲ ಬಯಸ್ಕೊಳ್ತಿದ್ದೆ. ಬಟ್ ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಿದ್ದೆ. ಬಟ್ ನನಗೆ ಗೊತ್ತಿಲ್ಲದಾಗೆ ಎಲ್ಲ ಆಗ್ತಾ ಬಂತು ಎಲ್ಲ. ಯಾಕಂದರೆ ತುಂಬ ಮಂದಿ ಟ್ಯಾಲೆಂಟ್ ಇರೋರು ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಅವಕಾಶ ಸಿಗಲ್ಲ. ಬಟ್ ನನಗೆ ನನ್ನ ಅದೃಷ್ಟಕ್ಕೆ ಜನವಾಣಿಯಲ್ಲಿ ಕೆಲಸ ಸಿಕ್ತು. ಅಲ್ಲಿ ಶಂಕರನಾದ ಅರವಿಂದ್, ಸುಂದರ ಸ್ವರ್ಣ ಅವರೆಲ್ಲ ಬಂದು ಅವ್ರ ಪರಿಚಯ, ಅವ್ರ ಮೂಲಕ ಕಾಶಿನಾಥ್ ಸರ್ ಪರಿಚಯ ಆಯಿತು, ಅವ್ರ ಮೂಲಕ ಹಂಸಲೇಖ ಸರ್ ಪರಿಚಯ ಆಯಿತು, ಉಪೇಂದ್ರ ಅವ್ರ ಪರಿಚಯ ಆಯಿತು. ಸೊ ಈಗ ಒಬ್ಬೊಬ್ಬರಿಂದ ಒಬ್ಬರು ಈಗ ಪರಿಚಯ ಆಗ್ತಾ ನಾನು ಬೆಳೀತಾ ಹೋದೆ. ನನ್ನನ್ನೆಲ್ಲರೂ ಒಂಥರ ಕೈ ಹಿಡಿದು ಕರ್ಕೊಂಡೋದಾಗ ಹಾಗೇ ಬಂದು ಇವತ್ತು ಇಲ್ಲಿವರೆಗೆ ನನಗೆ ಎಲ್ಲರೂ ಒಂದು ರೀತಿಯಲ್ಲಿ ಅನ್ನದಾತರು ಅಂತ ಹೇಳ್ಬೋದು. ಇಡೀ ಇಂಡಸ್ಟ್ರಿ ಒಂದು ಕಡೆ ಜಗ್ಗೇಶ್ ಅವರು ನನ್ನನ್ನು ಪ್ರಮೋಟ್ ಮಾಡಿದರು. ಸೊ ಹೀಗೆ ಅದು ಆಗ್ತಾ ಬಂತದು. ಅದು ಅದೃಷ್ಟ. ಅದು
ಜಿಗೇಶ್ವರ ಮಠ ಕೂಡ ನೀವೇ ಮಾಡಿರೋದು ಮ್ಯೂಸಿಕ್ಕು. ಅದಾದಮೇಲೆ ಎದ್ದೇಳು ಮಂಜುನಾಥದಲ್ಲಿ ಅವ್ರು ಚಿಕ್ಕಪ್ಪನ ಕ್ಯಾರೆಕ್ಟ್ರಲ್ಲಿ ಮಾಡ್ತೀರಾ, ಅದು ಇನ್ನೂ ಮರೆಯೋಕ್ಕಾಗಲ್ಲ, ನೋಡಿದಾಗೆಲ್ಲ ನಗ್ತಾನೆ ಇರ್ತೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಕೇಳಕ್ಕೆ ಹೋದರೆ ನೀವು ನಿಮ್ಮ ಇಷ್ಟು ಒಂದು ಜರ್ನಿಲಿ ಬರ್ದಿರೋ ಸಾಂಗ್ಗಳು ಅಥವಾ ಮ್ಯೂಸಿಕ್ ಮಾಡಿರೋದು ಜಾಸ್ತಿ ಮೆಲೋಡಿಯಸ್ ಆಗಿ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ಗಳು. ಏನು ಇದ್ರ ಹಿಂದೆ ಏನಾದರೂ ನಿಮ್ಮ ಕಾಲೇಜ್ ಡೇಸಲ್ಲಿ ನಿಮ್ಮ ತುಂಟಾಟಗಳೇನಾದರೂ ಇತ್ತಾ ಮನೋಹರ್ ಅವರು? ಇಲ್ಲ, ಅದು ಒಂದು ಏನಂತಂದರೆ ಕಾಲೇಜ್ ಡೇಸಲ್ಲಿ ತುಂಬ ಕಷ್ಟದ ದಿನ. ನಂದು ಆವಾಗ ಬೇರೆ ಎಲ್ಲರೂ ಪ್ಯಾಂಟ್ ಹಾಕ್ತಿದ್ರು, ನನ್ನ ಹತ್ರ ಪ್ಯಾಂಟ್ ಇರಲಿಲ್ಲ, ಬಟ್ಟೆ ಇರಲಿಲ್ಲ. ಒಂದು ಪಂಚೆ, ಒಂದು ಶರ್ಟು. ಇಡೀ ಫಸ್ಟ್ ಇಯರ್ ಡಿಗ್ರಿ ಪೂರ್ತಿ ಒಂದು ಪಂಚೆ, ಒಂದು ಶರ್ಟು. ಅದು ಬೇರೆ ಮೇಯ್ನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ನಮ್ಮ ಕಾಲೇಜ್ ಇರ್ತಿತ್ತು. ನಡ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಿ ಬಸ್ಸಲ್ಲಿ ಇಳಿದು ವಿಟ್ಲದಿಂದ ವಿಟ್ಲ ಟು ಪುತ್ತೂರು ಬಸ್ಸು, ಅಲ್ಲಿ ನೆಹರು ನಗರ ಅಂತದು, ಅಲ್ಲಿ ಇಳಿದು ನಡ್ಕೊಂಡು ಹೋಗ್ಬೇಕಾಯ್ತು. ನಾವು ಹೋಗ್ತಾ ಇರುವಾಗ ದಾರಿಯಲ್ಲಿ ಕಾಲೇಜ್ ಬಸ್ ಬರೋದು, ಅಂದರೆ ಪುತ್ತೂರಿಂದ ಸ್ಟೂಡೆಂಟ್ಸನ್ನ ಕರ್ಕೊಂಡು ಬಸ್ ಬರೋದು. ಅದು ಬಂದರೆ ಬಗ್ಗಂತ ಬಾಂಬ್ ದಾಳಿಯೋ ಥರ ಧೂಳು ಫುಲ್ಲು, ಮೈ ಮೇಲೆ ಧೂಳು ಸ್ನಾನ. ಹೀಗೆ 1 ವಾರ ಆಗೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಕ್ರೀಮ್ ಕಲರ್ ಆಗೋದು. ಶನಿವಾರ ದಿವಸ ಮಧ್ಯಾಹ್ನ ಮೇಲೆ ಇದು ಇರಲಿಲ್ಲ, ಮನೆಗೆ ಬಂದು ಅದನ್ನು ಬಗೆದು ಒಣಗಿಸಿ ಭಾನುವಾರ ರಾತ್ರಿ ಅದನ್ನು ಚೆನ್ನಾಗಿ ಮಾಡಿಸಿ. ಸೊ ಯಾಕೆಂದರೆ ನಮಗೆ ತುಂಬ ಬಡತನ. ನಮ್ಮಕ್ಕ ಲೈಬ್ರರಿಯನ್ ಆಗಿದ್ಲು ಊರಲ್ಲಿ. ಆಮೇಲೆ ನಂದು ಫೈನಲ್ ಇಯರ್ ಆಗೋಷ್ಟೊತ್ತಿಗೆ ಅವಳಿಗೆ ಇಲ್ಲಿ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಅಲ್ಲಿಂದ ಲೈಫ್ ಸ್ವಲ್ಪ ಇದಾಯಿತು. ಸೊ ಅದು ಬಿಟ್ಟು ಕಾಲೇಜಲ್ಲಿ ಯಾರಿಗೂ ನಿಮಗೆ ಯಾರಾದರೂ ಇಷ್ಟ ಆಗಿರೋದು ಅಥವಾ ಇಷ್ಟ ಆಗಿದ್ದರೂ ಒನ್ ವೇ ಆಗ್ತಿತ್ತು ಅದು. ಯಾಕಂದರೆ ನನಗೆ ಕೀಳರಿಮೆ. ಎಲ್ಲ ಪ್ಯಾಂಟ್ ಹಾಕ್ಕೊಂಡು ನಾನೊಂದು ಪಂಚೆವನ್ನು ಹೋಗಿ ಲವ್ ಪ್ರಪೋಸ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂತ ಅಲ್ಲೇ ಮನಸ್ಸಲ್ಲೇ ಇದೆ ಅಷ್ಟೇ. ಡ್ರೀಮ್ ಸಾಂಗ್ಸ್ ಎಲ್ಲ ಅಲ್ಲೇ ಇರ್ತಿತ್ತು. ಹೌದು, ಅಷ್ಟೇ. ಸೊ ಹೀಗೆ ಇದು ಪಂಚೆ ಪ್ರಸಂಗ ಆಗಲ್ಲ. Beat Plus Karnataka.